ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ, ಆಗಲೇ ಟೈಮ್ 6:30 ಆಗಿದೆ. ಇವತ್ತು ನನ್ನ ಮಗಳು ಸ್ಕೂಲಿದೆ. ಬಾಕ್ಸಿಗೆ ಸ್ವಲ್ಪ ಇಡ್ಲಿಗೆ ಹಾಕಿದ್ದೆ ನಿನ್ನೆ. ಇವತ್ತೇನು ರೊಟ್ಟಿ ಸುಡಂಗಿಲ್ಲ, ಇವತ್ತು ಬಿಳಿ ಹಾಲು ಅಂತ ಹಾಕ್ತೀವಿ. ಹಾಗಾಗಿ ಬರ್ರಿ ಟಿಫನ್ ಮಾಡೋಣ. ನಿನ್ನೆ ಸಾಯಂಕಾಲನೇ ಉದ್ದಿನಬೇಳೆ ಮಿಕ್ಸಿಗೆ ಹಾಕಿ ರವೆ ಹಾಕಿ ನೆನೆಸಿಟ್ಟಿದ್ದೆ. ಸ್ವಲ್ಪ ಉಬ್ಬಿದ್ರೆ ಚೆನ್ನಾಗಿರುತ್ತೆ ಅಂತ ಹಿಂಗೆ ಕಟ್ಟಿಡಬೇಕು. ಕಟ್ಟಿಟ್ರೇ ಉಬ್ಬುತ್ತೆ. ಉಬ್ಬಿದ್ರೇ ಇಡ್ಲಿ ಸಾಫ್ಟಾಗಿ ಬರೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿರ್ತೀವಿ. ಇವಾಗ ಯಾವಾಗಲೂ ಇಡ್ಲಿ ಮಾಡಿದ್ರೆ ನಾವು ಹಿಂಗೆ ಕಟ್ಟಿಡೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಹಿಂಗಿದ್ರೇ ಇಡ್ಲಿ ಸಾಫ್ಟಾಗಿ ಮೆತ್ತಗೆ ಬರುತ್ತೆ ಚೆನ್ನಾಗಿ. ಸ್ವಲ್ಪ ಸಾಂಬಾರು ಕೂಡ ಮಾಡೋಣ ಅಂತ ಕುಕ್ಕರಿಗೆ ಸ್ವಲ್ಪ ಬೇಳೆ ಕೂಡ ಹಾಕಿಟ್ಟೆ. ಆ ಕಡೆ ಕುಕ್ಕರ್ಗೆ ಇಟ್ಟರೆ ವಿಜಿಲ್ ಹಾಕಿದರೆ 2 ವಿಜಿಲು ಬೇಳೆ ಕುದೀತಾವ. ಈ ಕಡೆಗೆ ಸ್ವಲ್ಪ ಈರುಳ್ಳಿ ಚಟ್ನಿಗೆ ಕೂಡ ರೆಡಿ ಮಾಡ್ಕೊಂಡು ಸಾಂಬಾರಿಗೆ ಕೂಡ ಹಚ್ಕೊಳ್ಳೋಣ. ಅವ್ರಿಗೂ ಸ್ವಲ್ಪ ಟೀ ಮಾಡಿಕೊಟ್ಟೆ. ಅವರು ಅಂಗಡಿಯಾಗೆ ಹೋದರು. ನಾನು ಸ್ವಲ್ಪ ಟೀ ಕುಡಿದು ಹಂಗೆ ಸಾಂಬಾರಿಗೆ ಕೂಡ ಇಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅವಳಿನ್ನ ಎದ್ದಿಲ್ಲ. ಎಬ್ಬಿಸ್ಬೇಕು ಇವಾಗ. ಎಬ್ಸಿದ್ರೆ ಬ್ರಷ್ ಮಾಡೋಕ್ಕೆ ಹೋಗ್ತಾಳೆ. ಅಲ್ಲೇ ಟೈಮ್ ಆಗಿಬಿಡುತ್ತೆ. ಎಬ್ಸಲಿದ್ರೆ ಹಂಗೆ ಮಕ್ಕಂಡು ಬಿಡ್ತಾಳೆ ಎಷ್ಟೊತ್ತಿದ್ರು. ಹಾಗಾಗಿ ಸ್ವಲ್ಪ ಎಬ್ಸೋಣ. ಜಡೆ ಹಾಕಿ ಅವಳಿಗೆ ಸ್ನಾನ ಮಾಡಿಸಿ ಆಗಷ್ಟಿಗೆ ಟೈಮ್ ಆಗಿಬಿಡುತ್ತೆ. ಬಸ್ಸು ಕೂಡ ಜಲ್ದಿ ಬಂದುಬಿಡುತ್ತೆ. ಸ್ವಲ್ಪ ಹುಣಸೆ ಹುಳಿ ನೆನೆ ಹಾಕಿದೆ ಸಾಂಬಾರಿಗೆ ಬೇಕಂತ. ನೆನಗಡಲೆ ಬೀಜ ಕೂಡ ಹುರ್ಕೊಂಡೆ ಸ್ವಲ್ಪ ಚಟ್ನಿಗೆ ಅಂತ. ಈಗ ಸಾಂಬಾರಿಗೆ ಇಟ್ಟಿದ್ದೀನಿ. ಬೇಳೆ ಕೂಡ ಕುದ್ದಿದ್ದಾವ. ಆ ಕಡೆಗೆ ಇಟ್ಟು ಸೈಡಿಗೆ ಇಟ್ಟಿದ್ದೀನಿ. ಇವು ಸಾಂಬಾರಿಗೆ ಅಂತ ಹಚ್ಚಿಟ್ಕೊಂಡಿನಿ. ಸಾಂಬಾರಿಗೆ ಏನು ತರಕಾರಿ ಆದರೂ ಹಾಕ್ಬೋದು. ನಾನು ಇಷ್ಟೇ ಇರೋದ್ರಿಂದ ಈ 3 ಹಾಕ್ತಿದ್ದೀನಿ. ಬೀನ್ಸ್ ಹಾಕ್ಬೋದು, ಬೀಟ್ರೋಟ್ ಹಾಕ್ಬೋದು, ಆಲೂಗಡ್ಡೆ ಹಾಕ್ಬೋದು. ಏನೂ ಇದ್ದಿಲ್ಲ, ಹಂಗಾಗಿ 3 ಇದ್ದಿದ್ದರಿಂದ ಹಂಗೆ ಸಾಂಬಾರು ಮಾಡ್ತಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು, ಖಾರ ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಕುದಿಯೋಕ್ಕಿಟ್ಟೆ ಸಾಂಬಾರನ್ನ. ಈ ಕಡೆ ಚಟ್ನಿ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಬಂದೆ. ಅದಕ್ಕೂ ಒಗ್ಗರಣೆ ಇಟ್ಟರೆ ಅರ್ಧ ಕೆಲಸ ಮುಗ್ದಂಗೆ. ಇಡ್ಲಿಗಿಟ್ಟು ಅವಳಿನಾಗೆ ಹಂಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಅವಳದೂ ಸ್ನಾನ ಆಯಿತು. ಹಂಗಾಗಿ ಅವಳೇನು ಇಡ್ಲಿ ತಿಂದ್ನಂದ್ಲು. ಹಂಗೆ ಬಾಕ್ಸಿಗೆ ಕೂಡ ಹಾಕ್ಬಿಡೋಣ ಅಂತ ಅವಳಿಗನ ಇಟ್ಕೊಟ್ಟೆ. ಈ ಬಾಕ್ಸಿಗೆ ಹಾಕಿದ್ದೆ. ಸ್ನ್ಯಾಕ್ಸಿಗೆ ಏನಾದರೂ ಇಡಮ್ಮ ಅಂದ್ಲು. ಹಂಗಾಗಿ ನಿನ್ನೆ ಮಾಡಿದ್ದು ಎಳ್ಳುಂಡಿದ್ವು. ಅವು ಸ್ವಲ್ಪ ಅವಲಕ್ಕಿಗೂ ಸ್ನ್ಯಾಕ್ಸ್ ಅಂತ ಇಟ್ಟೆ. ಬಾಕ್ಸ್ ಏನೋ ರೆಡಿ ಆಯಿತು. ಇವಳನ್ನು ಬೂಟ್ ಹಾಕ್ಕಂತದಾಳ. ಇನ್ನು ಟೈಮ್ ಆಗೇ ಬಿಡ್ತು. ಬಸ್ ಬರೋ ಟೈಮ್ ಆಯಿತು. ಇವತ್ತು ಎಲ್ಲರಿಗೂ ಸ್ಕೂಲ್ ಇಲ್ಲ, ಇವಳದೈತೆ. ಅದಕ್ಕೆ ಸ್ವಲ್ಪ ಸಪ್ಪಗಿದ್ದಾಳೆ. ಹುಷಾರು.